ಎಲ್ಲರಿಗೂ ನಮಸ್ಕಾರ. ಈಗ ನಾವು ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯವನ್ನು ನೋಡೋಣ. ಅಭಿವೃದ್ಧಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ, ಮಾನವ ಅಭಿವೃದ್ಧಿಯ ಸೂಚಕಗಳು, ಲಿಂಗ ಸಂಬಂಧಿ ಅಭಿವೃದ್ಧಿ ಅಂತ. ನಾವು ನಮ್ಮ ಜೀವನದಲ್ಲಿ ನಿರಂತರ ಪ್ರಗತಿ ಸಾಧಿಸಲು ಪ್ರಯತ್ನಿಸುತ್ತಿರುತ್ತೇವೆ. ನಮ್ಮ ಆಶೋತ್ತರಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಡೇರಿಸಿಕೊಂಡು ಹಿಂದಿನಕ್ಕಿಂತ ಉತ್ತಮವಾಗಿರಲು ಬಯಸುತ್ತೇವೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಅರ್ಥವ್ಯವಸ್ಥೆಯೂ ಸಹ ಜನರಿಗೆ ಲಭ್ಯವಿರುವ ಸರಕು ಸೇವೆಗಳ ಪ್ರಮಾಣವನ್ನು ಹೆಚ್ಚಿಸಿ ಅವರ ಕಲ್ಯಾಣವನ್ನು ಉತ್ತಮಪಡಿಸುವ ಪ್ರಯತ್ನ ಮಾಡುತ್ತಿರುತ್ತದೆ. ಅಂದರೆ ನೀವು ಅಭಿವೃದ್ಧಿ ಅಂತ ಅಂದರೆ ಗೊತ್ತು ಏನು, ಮನುಷ್ಯ ಇವಾಗ ಒಂದು ಸ್ಥಿತಿಯಲ್ಲಿದ್ದರೆ ಅದಕ್ಕಿಂತ ಒಂದು ಉತ್ತಮ ಸ್ಥಿತಿಯನ್ನು ಅವನು ಹೋದರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ಅಭಿವೃದ್ಧಿ ಅಂತ ನಾವು ಹೇಳ್ತೇವೆ. ಸ್ಥಿತಿ ಅಂತಂದರೆ ಅದು ಕೇವಲ ಹಣದ ವಿಷಯದಲ್ಲಿ ಅಂತಲ್ಲ, ಇನ್ನೂ ಕೆಲವು ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಅವನು ಸಾಧಿಸಿದ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅಂದರೆ ನಾವು ನಮ್ಮ ಜೀವನದಲ್ಲಿ ನಾವು ನಿರಂತರವಾಗಿ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸ್ತಾ ಇರ್ತೇವೆ. ಅಂದರೆ ನಾವು ಒಂದು ಉತ್ತಮ ಮಟ್ಟಕ್ಕೆ ಹೋಗಲು ಪ್ರಯತ್ನಿಸ್ತಾ ಇರ್ತೇವೆ. ಮತ್ತು ನಮ್ಮ ಆಶೋತ್ತರಗಳು, ನಮ್ಮ ಉದ್ದೇಶಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಡೇರಿಸಿಕೊಂಡು ಹಿಂದಿನಕ್ಕಿಂತ ನಾವು ಈಗ ಉತ್ತಮವಾಗಿರಲು ಬಯಸುತ್ತೇವೆ. ಅದೇ ರೀತಿಯಲ್ಲಿ ಕೂಡ ಪ್ರತಿಯೊಂದು ಅರ್ಥವ್ಯವಸ್ಥೆ ಏನಿರುತ್ತೋ ಅದು ಸಹ ಜನರಿಗೆ ಒಂದಿಷ್ಟು ಸರಕು ಸೇವೆಗಳು ಏನು ಲಭ್ಯ ಇರುತ್ತೋ ಅದರ ಪ್ರಮಾಣವನ್ನು ಇನ್ನೂ ಹೆಚ್ಚಿಸಬೇಕು. ಅಂದರೆ ಇನ್ನೂ ಹೆಚ್ಚಿನ ಸರಕು ಸೇವೆಗಳ ಒಂದು ಉತ್ಪಾದನೆಯನ್ನು ಮಾಡಿ ಅದನ್ನು ಜನರಿಗೆ ಕೊಟ್ಟಾಗ ಅದು ಒಂದು ಕಲ್ಯಾಣವನ್ನು ಉತ್ತಮಪಡಿಸುವ ಪ್ರಯತ್ನ ಕೂಡ ಒಂದು ಅರ್ಥವ್ಯವಸ್ಥೆ ಮಾಡುತ್ತಾ ಇರುತ್ತದೆ. ಒಂದು ದೇಶದ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುವ ಸಾಮರ್ಥ್ಯವನ್ನು ವಿಸ್ತರಿಸುವ ಈ ಪ್ರಕ್ರಿಯೆಯನ್ನು ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಅಂದರೆ ಒಂದು ದೇಶದ ಎಲ್ಲರ ಆಶೋತ್ತರಗಳು ಅಂದರೆ ಎಲ್ಲರ ಒಂದು ಆಸೆಗಳು, ಅವರ ಬಯಕೆಗಳು, ಅವರ ಉದ್ದೇಶಗಳನ್ನು ಈಡೇರಿಸುವಂತಹ ಒಂದು ಸಾಮರ್ಥ್ಯವನ್ನು ವಿಸ್ತರಣೆ ಮಾಡುವಂತಹದ್ದು. ಅವರ ಒಂದು ಆಶೋತ್ತರ ಏನಿರುತ್ತೆ ಅದನ್ನು ಒಂದು ಈಡೇರಿಸುವಂತಹ ಒಂದು ಅವರಲ್ಲಿರತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾವು ವಿಸ್ತರಣೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಅಭಿವೃದ್ಧಿ ಅಂತ ಹೇಳ್ತೇವೆ. ಆದ್ದರಿಂದ ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನು ಪೂರೈಸುವ ಸಾಮರ್ಥ್ಯ ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳಂಥ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದನ್ನು ಆರ್ಥಿಕ ಅಭಿವೃದ್ಧಿ ಎಂದು ಕರೆಯಬಹುದು. ಹೀಗಾಗಿ ಇವಾಗ ಒಂದು ದೇಶದ ಒಂದು ಜನರ ಅವರ ಆರ್ಥಿಕ ಆಶೋತ್ತರಗಳನ್ನು ಪೂರೈಸುವ ಒಂದು ಸಾಮರ್ಥ್ಯವನ್ನು ನಾವಲ್ಲಿ ಹೆಚ್ಚಿಸ್ಕೊಳ್ಬೇಕು. ಇವಾಗ ಬಡತನ ಆಗಿರಬಹುದು, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರ ಇಂತಹ ಒಂದು ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದು ಅಂದರೆ ಇದರ ಪ್ರಮಾಣಗಳನ್ನು ಕಡಿಮೆ ಮಾಡುವುದು. ಅಂದರೆ ಬಡತನವನ್ನು ನಿಯಂತ್ರಣ ಮಾಡುವಂತಹದ್ದು, ನಿರುದ್ಯೋಗವನ್ನು ಕಡಿಮೆ ಮಾಡಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂತಹದ್ದು. ಇಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಹೇಳ್ತೇವೆ, ಆರ್ಥಿಕ ಅಭಿವೃದ್ಧಿ ಅಂತ ಕರಿತೇವೆ. ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ. ಅಭಿವೃದ್ಧಿ ಎಂಬ ಪದವನ್ನು ನಾವು ನಿತ್ಯದ ಬದುಕಿನಲ್ಲಿ ಸಾಮಾನ್ಯವಾಗಿ ಬಳಸುತ್ತಿರುತ್ತೇವೆ. ಯಾವುದೇ ಒಂದು ಕ್ಷೇತ್ರ ಇಲ್ಲವೇ ವ್ಯಕ್ತಿಗಳ ಪ್ರಗತಿಯನ್ನು ಸೂಚಿಸಲು ನಾವು ಸಾಮಾನ್ಯವಾಗಿ ಅಭಿವೃದ್ಧಿ ಪದವನ್ನು ಬಳಸುತ್ತೇವೆ. ಉದಾಹರಣೆಗೆ ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇತ್ಯಾದಿ. ಅಂದರೆ ಈ ಅಭಿವೃದ್ಧಿ ಅನ್ನುವಂತಹ ಪದವನ್ನು ನಾವು ದಿನನಿತ್ಯ ನಮ್ಮ ಬದುಕಿನಲ್ಲಿ ನಾವು ಬಳಕೆ ಮಾಡ್ತಾನೆ ಇರ್ತೀವಿ. ಅಂದರೆ ಇವಾಗ ಈಗ ಒಂದು ಸ್ಟೂಡೆಂಟ್ ಅಂತ ನಾವು ತಗೊಂಡ್ರೆ ಆ ವಿದ್ಯಾರ್ಥಿ ಈಗ ಹಿಂದಿನ ಕ್ಲಾಸ್ಗೆ ಅವನು ಮುಂದಿನ ಕ್ಲಾಸ್ನ ಅಂದರೆ ಇವಾಗ ಅವನು 10th ಇದ್ದಾನೆ, ಅವನು 9thಗಿನ ಈ 10thಲ್ಲಿ ಅವನು ಹೆಚ್ಚಿಗೆ ಒಂದು ಮಾರ್ಕ್ಸನ್ನು ತಗೊಂಡ್ರೆ, ಅಂದರೆ ನಾನಿವಾಗ ಓದಿನ ವಿಷಯದಲ್ಲಿ ಮಾತನಾಡ್ತಿದ್ದೇನೆ, ಆವಾಗ ನಾವೇನು ಹೇಳ್ತೇವೆ, ಅವನು ಓದಿನಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾನೆ, ಅವನು ಸಾಧಿಸಿದ್ದಾನೆ ಅಂತ ಹೇಳ್ತೇವೆ. ಅಥವಾ ಈಗ ಬಡವರಿದ್ದರು, ಅವರು ಏನಾದರೂ ಹಣದ ವಿಷಯದಲ್ಲಿ ಅಂದರೆ ಅವರಿಗೆ ಏನಾದರೂ ವ್ಯಾಪಾರ ಮಾಡಿದಾಗ ಲಾಭ ಆಗಿ ಅಥವಾ ಬೇರೇನು ಕಷ್ಟಪಟ್ಟು ಅವರು ಕೆಲಸ ಮಾಡಿ ಹಣವನ್ನು ಕೂಡಿಸಿ ಒಂದು ಏನಾದರೂ ಅವರು ಉತ್ತಮ ಮಟ್ಟಕ್ಕೆ ಹೋದಾಗ ಅಂದರೆ ಒಂದಿಷ್ಟು ಶ್ರೀಮಂತರಾದಾಗ ಏನು ಹೇಳ್ತೇವೆ, ಅವರು ಅಭಿವೃದ್ಧಿಯನ್ನು ಕಂಡಿದ್ದಾರೆ ಅಂತ ಕೂಡ ಹೇಳ್ತೇವೆ. ಹೀಗೆ ನಾವು ಒಬ್ಬ ವ್ಯಕ್ತಿಗಳ ಅಥವಾ ಒಂದು ಕ್ಷೇತ್ರದ ಪ್ರಗತಿಯನ್ನು ಸೂಚಿಸಲು, ಈಗ ಒಂದು ಕ್ಷೇತ್ರ ಅಂತಂದರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರ ಅಂತ ಏನಿತ್ತಲ್ವ, ಅದು ಮುಂಚೆ ಅಷ್ಟಾಗಿ ಒಂದು ಪ್ರಗತಿಯನ್ನು ಕಂಡಿದ್ದಿಲ್ಲ. ಆದರೆ ಈಗ ಹೊಸ ಹೊಸ ಕಾನೂನುಗಳು ಬಂದ ಮೇಲೆ ಮಹಿಳೆಯರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿದ್ದಾರೆ. ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಅದೆಲ್ಲವಂತಹ ಕೊಡುವಂತಹ ಕೆಲಸ ಈ ಕ್ಷೇತ್ರ ಮಾಡ್ತಾ ಇದೆ ಅಲ್ವಾ. ಹೀಗೆ ಒಂದು ಕ್ಷೇತ್ರದ ಪ್ರಗತಿಯನ್ನು ಸೂಚಿಸಲು ಅಥವಾ ಒಬ್ಬ ವ್ಯಕ್ತಿಯ ಪ್ರಗತಿಯನ್ನು ಸೂಚಿಸಲು ನಾವು ಅಭಿವೃದ್ಧಿ ಅನ್ನುವಂತಹ ಒಂದು ಪದವನ್ನು ಬಳಸ್ತೇವೆ. ಉದಾಹರಣೆಗೆ ಈಗ ಒಂದು ಗ್ರಾಮ ಏನಾದರೂ ಅಭಿವೃದ್ಧಿ ಆಗಿತ್ತಂದರೆ ಅದಕ್ಕೆ ಗ್ರಾಮೀಣ ಅಭಿವೃದ್ಧಿ ಮಾಡುವಂತಹದ್ದು,
ಸಾಮಾಜಿಕವಾಗಿ ಏನು ಅಲ್ಲಿ ಒಂದು ವ್ಯವಸ್ಥೆ ಉತ್ತಮಗೊಂಡಿದೆ ಅಂತ ಹೇಳಲಿಕ್ಕೆ ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಹೀಗೆ ನಾವು ಈ ಅಭಿವೃದ್ಧಿ ಪದವನ್ನು ಉಪಯೋಗಿಸ್ತೇವೆ. ಹಾಗೆಯೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಎಂದು ಗುರುತಿಸುತ್ತೇವೆ. ಹಾಗೇನೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಂತ ಏನಾಗ್ತಾವಲ್ಲ, ಈ ಆರ್ಥಿಕ ಚಟುವಟಿಕೆಗಳಂದರೆ ಹಣಕ್ಕೆ ಸಂಬಂಧಿಸುವಂತಹದ್ದು ಅಥವಾ ಇಂತಹ ಒಂದು ಚಟುವಟಿಕೆಗಳನ್ನು ಒಂದು ವಿಸ್ತರಣೆ ಮಾಡುವಂತಹದ್ದು, ಅಂದರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಆ ಚಟುವಟಿಕೆಗಳನ್ನು ಮಾಡುವಂತಹದನ್ನು ನಾವು ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಆದರೆ ಆರ್ಥಿಕ ಅಭಿವೃದ್ಧಿಯು ಒಂದು ಸಂಕೀರ್ಣ ವಿದ್ಯಮಾನವಾಗಿದ್ದು ಅದನ್ನು ಸರಳವಾಗಿ ವ್ಯಾಖ್ಯಾನಿಸಲು ಆಗುವುದಿಲ್ಲ. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಇದೊಂದು ಒಂದು ವಾಕ್ಯದಲ್ಲಿ ಹೇಳುವಂತಹದ್ದಲ್ಲ, ಅದೊಂದು ಸಂಕೀರ್ಣ ವಿದ್ಯಮಾನ ಆಗಿದೆ. ಅದನ್ನ ಹೆಂಗೆ ಹೇಳ್ತಾರಂದರೆ, ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿಯಾಗಿದೆ. ಅಂದರೆ ಈ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಏನು, ಒಂದು ನಿಜವಾದ ಆರ್ಥಿಕ ಅಭಿವೃದ್ಧಿ ಅಂತ ಅಂದ್ರೆ ಒಂದು ರಾಷ್ಟ್ರದ ಒಂದು ರಾಷ್ಟ್ರೀಯ ವರಮಾನ ಅಂತ ಏನು ಹೇಳ್ತೇವಲ್ಲ ನಾವು, ಅಂದರೆ ಇವಾಗ ಆ ದೇಶದ ಒಂದು ವರಮಾನ ಅಂತ ನಾವೇನು ತೆಗಿತೇವಲ್ಲ ಅದು ವರ್ಷಕ್ಕಾದರೂ ತೆಗಿತೇವೆ. ಈ ಥರ ಒಂದು ಅದು ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ನಾವು ಹಿಂಗೆ ತೆಗಿತೇವಲ್ಲ, ಅದು ದೀರ್ಘಾವಧಿಯ ತನಕ ಹೆಚ್ಚಳ ಆಗ್ತಾ ಇದ್ರೆ, ಅಂದರೆ ಈ ವರ್ಷ ಇಷ್ಟಿತ್ತು, ಮುಂದಿನ ವರ್ಷ ಹೆಚ್ಚಾಯಿತು, ಮತ್ತೆ ಮುಂದಿನ ವರ್ಷ ಹೆಚ್ಚಾಯಿತು, ಹೀಗೆ ಆಗುವಂತಹ ಒಂದು ದೀರ್ಘಾವಧಿಯ ತನಕ ಅದು ಹೆಚ್ಚಳವಾಗುವಂತಹ ಒಂದು ಪ್ರಕ್ರಿಯೆಗೆ ಏನು ಹೇಳ್ತಾರೆ ಅವರು, ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತಾರೆ. ಈ ವ್ಯಾಖ್ಯಾನವು ಆರ್ಥಿಕ ಅಭಿವೃದ್ಧಿಯ 3 ಅಂಶಗಳನ್ನು ಒತ್ತಿ ಹೇಳುತ್ತದೆ. ಅವೆಂದರೆ ಆರ್ಥಿಕ ಅಭಿವೃದ್ಧಿಯು ಒಂದು ಪ್ರಕ್ರಿಯೆ, ಎರಡನೇದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ, 3 ದೀರ್ಘಾವಧಿ ಹೆಚ್ಚಳ. ಇವುಗಳನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ಈ ಒಂದು ಪ್ರೊಫೆಸರ್ ಮತ್ತು ಬಾಲ್ಡ್ವಿನ್ ಅವರ ಒಂದು ಈ ವಾಕ್ಯ ಏನಿದೆ ಇದರ ಪ್ರಕಾರ ಅವರು 3 ಅಂಶಗಳನ್ನು ಅವರು ಒತ್ತಿ ಹೇಳ್ತಿದ್ದಾರೆ. ಏನು, ಇದೊಂದು ಪ್ರಕ್ರಿಯೆ ಅಂತ, ಹೌದಲ್ವಾ? ಆರ್ಥಿಕ ಅಭಿವೃದ್ಧಿ ಅನ್ನುವಂತಹದ್ದು ಏನದೊಂದು ಪ್ರಕ್ರಿಯೆ. ಮತ್ತು ಇದು ಹಂಗಂದ್ರೇನು, ಒಂದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ಈ ವರಮಾನ ಅನ್ನುವಂತಹದ್ದು, ರಾಷ್ಟ್ರೀಯ ವರಮಾನ ಅನ್ನುವಂಥದ್ದು ಅದು ಹೆಚ್ಚಾಗ್ತಾ ಇರಬೇಕು. ಮತ್ತು ಇದು ಹೆಂಗೆ, ಇದು ದೀರ್ಘಾವಧಿ ಹೆಚ್ಚಳ, ಅಂದರೆ ಒಂದೇ ಸಲಕ್ಕೆ ಹೆಚ್ಚಾಗೋದಲ್ಲ, ಇದು ತುಂಬ ವರ್ಷಗಳವರೆಗೆ ಹೆಚ್ಚಾಗುವಂತಹದ್ದು. ಈ 3 ಅಂಶಗಳನ್ನು ಈಗ ನಾವು ಒಂದೊಂದಾಗಿ ನೋಡೋಣ. ಒಂದು, ಪ್ರಕ್ರಿಯೆ. ಇಲ್ಲಿ ಪ್ರಕ್ರಿಯೆ ಎಂಬ ಪದವು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಇಲ್ಲಿ ಒಂದು ಪ್ರಕ್ರಿಯೆ ಅಂತಂದರೆ, ಅಂದರೆ ಒಂದು ಕ್ರಿಯೆ ಅಂತಂದರೆ, ಇಲ್ಲಿ ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಂತ ಹೇಳ್ಬೋದಂದರೆ, ಈ ಒಂದು ಸರಕು ಸಾಗಾಣಿಕೆಗಳು ಅಥವಾ ಈ ಪೂರೈಕೆಗಳು ಏನಿರುತ್ತೆ ಅದ ಒಂದು ಆ ಉತ್ಪಾದನೆವಂತಹ ಒಂದು ಮಾಡುವಂತಹ ಅಂಗಗಳು ಏನಿರ್ತಾವಲ್ಲ ಅವುಗಳು ಎಷ್ಟು ಪೂರೈಕೆ ಮಾಡ್ತಾ ಇದ್ದಾವೆ, ಅಥವಾ ಆ ಸರಕು ಮತ್ತು ಸೇವೆಗಳ ಬೇಡಿಕೆ ಎಷ್ಟಿದೆ ಅದರ ಒಂದು ಬದಲಾವಣೆಗಳನ್ನು ಸೂಚಿಸುವುದಕ್ಕೆ ನಾವಿದೊಂದು ಪ್ರಕ್ರಿಯೆ ಅಂತ ಹೇಳ್ತೇವೆ. ಉತ್ಪಾದನಾಂಗಗಳ ಪೂರೈಕೆಯು ಹೊಸ ಸಂಪನ್ಮೂಲಗಳ ಶೋಧ, ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಬಂಡವಾಳ ಸಂಚಯನ, ಜನಸಂಖ್ಯಾ ಬೆಳವಣಿಗೆ, ಉತ್ತಮ ತಾಂತ್ರಿಕತೆಯ ಕಾರಣಗಳಿಂದಾಗಿ ಬದಲಾವಣೆಯಾಗುತ್ತವೆ. ಇನ್ನು ಈ ಉತ್ಪಾದನಾಂಗಗಳ ಪೂರೈಕೆ ಅಂದರೆ ಇವಾಗ ಒಂದಿಷ್ಟು ಅಂಗಗಳು, ಇವಾಗ ಫ್ಯಾಕ್ಟ್ರಿ ಅಂತ ತಗೋಬಹುದು, ಮತ್ತು ಅಥವಾ ಇಂಡಸ್ಟ್ರಿಗಳೆಲ್ಲ ಏನಿರ್ತಾವಲ್ಲ ಅವುಗಳೊಂದು ಉತ್ಪಾದನೆ ಹೆಂಗಿದೆ ಅಂತಂದರೆ ಅವು ಯಾವ್ಯಾವ್ದ ಮೇಲೆಲ್ಲ ಅವಲಂಬಿತ ಆಗಿರುತ್ತೆ. ಅಂದರೆ ಇವಾಗದು ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಯ ಮೇಲೆ, ಅಥವಾ ಬಂಡವಾಳ ಸಂಚಯನ. ಇವಾಗ ಭಾಳಷ್ಟು ಬಂಡವಾಳ ಇತ್ತಂದರೆ ಇವರು ಬಹಳಷ್ಟು ಏನು ಒಂದಿಷ್ಟು ಉತ್ಪಾದನೆಗಳನ್ನು ಹೆಚ್ಚಿಗೆ ಮಾಡ್ತಾರೆ, ಅವರ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಮತ್ತು ಜನಸಂಖ್ಯಾ ಬೆಳವಣಿಗೆ ಆಗಿರಬಹುದು, ಮತ್ತು ಉತ್ತಮ ತಾಂತ್ರಿಕತೆ. ಇವಾಗ ಟೆಕ್ನಾಲಜಿ ತಾಂತ್ರಿಕತೆಯನ್ನು ಒಂದು ಉತ್ತಮ ಇತ್ತು ಅಂತಂದರೆ, ಅಂದರೆ ಹೊಸ ಒಂದು ತಾಂತ್ರಿಕತೆ ಬಂತು, ಹೊಸ ಮಷಿನ್ಗಳು ಬಂತಂದರೆ ಅವಾಗೂ ಕೂಡ ಈ ಉತ್ಪಾದನೆ ಅನ್ನುವಂಥದ್ದು ಹೆಚ್ಚಾಗುವುದನ್ನು ನಾವು ನೋಡಬಹುದು. ಈ ಎಲ್ಲ ಕಾರಣಗಳಿಂದ ಈ ಉತ್ಪಾದನಾಂಗಗಳ ಪೂರೈಕೆ ಏನೋದು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಲಕ್ಷಣಗಳ ಬದಲಾವಣೆ, ವರಮಾನದ ಮಟ್ಟ ಹಾಗೂ ಅದರ ಹಂಚಿಕೆಯಲ್ಲಿನ ಬದಲಾವಣೆ, ಜನರ ಅಭಿರುಚಿಗಳಲ್ಲಿನ ಬದಲಾವಣೆ ಮುಂತಾದವುಗಳಿಂದಾಗಿ ಸರಕುಗಳ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಮತ್ತೇನು, ಸರಕುಗಳ ಬೇಡಿಕೆ. ಇಲ್ಲಿ ಏನು 2 ಅಂಶ ನೋಡ್ಬೋದು, ಪೂರೈಕೆ, ಬೇಡಿಕೆ. ಅಂದರೆ ಈ ಜನರು ಬೇಡುವಂತಹದ್ದು ಎಷ್ಟು ಪ್ರಮಾಣ ಮತ್ತು ಆ ಬೇಡುವಂತಹದನ್ನು ಪೂರೈಸುವುದಷ್ಟು ಆ ಉತ್ಪಾದನಾಂಗಗಳಿಗೆ ಇದೆಯಾ ಅನ್ನುವಂತಹದ್ದು. ಇನ್ನು ಈ ಬೇಡಿಕೆ ಯಾವ್ದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ ಅಂದರೆ ಜನರ ಬೇಡಿಕೆಯನ್ನು ಜನಸಂಖ್ಯೆಯ ಮೇಲೆ ಡಿಪೆಂಡ್ ಇರುತ್ತಾ. ಇವಾಗ ಜನಸಂಖ್ಯೆ ಏನು ತುಂಬ ಜಾಸ್ತಿ ಇತ್ತಂದರೆ ಅವಾಗ ಅವರು ಬೇಡುವಂತಹದ್ದು ಕೂಡ ಏನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೇಡಿಕೆ ಆಗುತ್ತೆ. ಅದೇ ಜನಸಂಖ್ಯೆ ಕಡಿಮೆ ಇತ್ತಂದರೆ ಅವರಿಗೆ ಸರಕುಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದೇ ಅಷ್ಟೇ ಅಲ್ಲದೆ ಇನ್ನು ಅವರ ಅಭಿರುಚಿಗಳು ಹೀಗೆ ಮುಂತಾದವುಗಳಿಂದಾಗಿ ಈ ಸರಕುಗಳ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ವರಮಾನದ ಹೆಚ್ಚಳಕ್ಕೆ
ಅಭಿವೃದ್ಧಿ ಅಂದರೆ ನಾವು ಮತ್ತೆ ಏನಂತ ಹೇಳ್ತೀವಿ ಅದನ್ನು, ನೈಜ ರಾಷ್ಟ್ರೀಯ ವರಮಾನ ಅಂತ. ಅಂದರೆ ನಾವು ಅಭಿವೃದ್ಧಿಯ ಒಂದು ಡೆಫಿನಿಷನನ್ನು ನೋಡಿದ್ವಲ್ಲ, ಅಭಿವೃದ್ಧಿಯ ಡೆಫಿನಿಷನ್ ಏನಿತ್ತು ಅಲ್ಲಿ ಅಂದರೆ, ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ಏನು ಅದು ದೀರ್ಘಾವಧಿಯ ತನಕ ಅದು ಹೆಚ್ಚಳವಾಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಅಭಿವೃದ್ಧಿ ಅಂತ ನಾವು ನೋಡಿದ್ವಿ. ಈಗ ಅದೊಂದು ಪ್ರಕ್ರಿಯೆ ಅನ್ನುವುದನ್ನು ನಾವು ಹೆಂಗೆ ಅನ್ನುವುದಂತ ನೋಡಿದ್ವಿ. ಇವಾಗ ಅದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ ಯಾವುದೇ ರೀತಿಯಾದ ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತೆ ಅಂತ. ರಾಷ್ಟ್ರೀಯ ವರಮಾನವು ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವಾಗಿದೆ. ಈಗ ಹೆಸರೇ ಹೇಳುವಂಗೆ ರಾಷ್ಟ್ರೀಯ ವರಮಾನ ಅಂತಂದ್ರೇನು, ಒಂದು ವರ್ಷದ ಒಂದು ಅವಧಿಯನ್ನು ನಾವು ತಗೊಂಡ್ರೆ ಆ ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ಸರಕು ಸೇವೆಗಳನ್ನು ನಾವು ಉತ್ಪಾದಿಸಿದೇವಲ್ಲ ಅದರ ಒಂದು ಒಟ್ಟು ಮೌಲ್ಯಕ್ಕೆ ನಾವು ರಾಷ್ಟ್ರೀಯ ವರಮಾನ ಅಂತ ಹೇಳ್ತೇವೆ. ಇದು ಆರ್ಥಿಕ ಅಭಿವೃದ್ಧಿಯ ಮಾಪನದ ಪ್ರಮುಖ ಸಾಧನವಾಗಿದೆ. ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದಷ್ಟು ಅಭಿವೃದ್ಧಿ ಹೆಚ್ಚು. ಇವಾಗ ನಾವು ಉತ್ಪಾದನೆ ಹೆಂಗೆ ಹೆಚ್ಚಾಗುತ್ತೋ ಅದೇ ರೀತಿ ವರಮಾನನೂ ಕೂಡ ಹೆಚ್ಚಂಗೆ, ಅಂದರೆ ಅದು ರಾಷ್ಟ್ರೀಯ ವರಮಾನ ಹೆಂಗೆ ಹೆಚ್ಚಿಗೆ ಆಗುತ್ತೋ ಅಭಿವೃದ್ಧಿ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ. ಆದರೆ ಇಲ್ಲಿ ನೈಜ ಎಂಬ ಪದದ ಮೇಲೆ ಒತ್ತು ನೀಡಲಾಗಿದ್ದು ಅದು ಜನರ ಕೊಳ್ಳುವ ಶಕ್ತಿಯನ್ನು ಬಿಂಬಿಸುತ್ತದೆ. ಇಲ್ಲಿ ನೈಜ ಅಂತ ಇದೆಯಲ್ಲ, ನೈಜ ಅಂತಂದ್ರೇನು, ಇವಾಗ ಏನು ಉತ್ಪಾದನೆಯನ್ನು ಮಾಡ್ತೇವೆ ಆದರೆ ಜನರು ಆ ಉತ್ಪಾದನೆ ಮಾಡಿದ ಒಂದು ವಸ್ತುವನ್ನು ಕೊಳ್ಳುವಂತಹ ಶಕ್ತಿ ಅವ್ರಿಗೆ ಇದೆಯೋ ಇಲ್ವೋ ಅನ್ನುವಂಥದ್ದು. ಅಂದರೆ ಸಮಯ ಕಳೆದ ಹಾಗೆ ಬೆಲೆಗಳು ಏರುವುದು ನಮಗೆಲ್ಲ ತಿಳಿದೆ ಅಂತ ಇದೆ. ಈ ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನ ಮಾಡಿದಾಗ ಆ ಮೌಲ್ಯಗಳು ಮತ್ತು ಅಂತೆಯೇ ವರಮಾನ ಹೆಚ್ಚಿದ ಹಾಗೆ ತೋರುತ್ತವೆ. ಅಂದರೆ ಇವಾಗ ಏನು ದಿನ ಕಳೆದಂತೆ ಇವಾಗ ಅವರ ವರಮಾನವೂ ಕೂಡ ಹೆಚ್ಚುತ್ತೆ ಮತ್ತು ಆ ವಸ್ತುಗಳ ಒಂದು ಬೆಲೆಯೂ ಕೂಡ ಹೆಚ್ಚುತ್ತೆ. ಆದ್ದರಿಂದ ಈ ಹೆಚ್ಚಳದಲ್ಲಿ ಬೆಲೆ ಏರಿಕೆಯ ಪರಿಣಾಮವನ್ನು ನಾವು ಕಳಿಬೇಕಾಗತ್ತೆ. ಹಾಗೆ ಬೆಲೆ ಬದಲಾವಣೆಗೆ ವರಮಾನವನ್ನು ಹೊಂದಾಣಿಕೆ ಮಾಡಿದಾಗ ನೈಜ ವರಮಾನ ಅಥವಾ ಹಣದ ವಾಸ್ತವಿಕ ಖರೀದಿ ಸಾಮರ್ಥ್ಯ ದೊರಕುತ್ತದೆ. ಹೀಗೆ ನಮಗೆ ನೈಜ ವರಮಾನ ನಮಗೆ ಯಾವಾಗ ಸಿಗುತ್ತೆ ಅಂತಂದರೆ, ಈಗ ಬೆಲೆ ಒಂದು ಎಷ್ಟು ಬದಲಾವಣೆ ಅನ್ನುವಂತಹದ್ದು ಆಗಿದೆ ಅನ್ನೋದನ್ನು ನಾವು ಅದನ್ನು ವರಮಾನದ ಜೊತೆಗೆ ಹೊಂದಾಣಿಕೆ ಮಾಡಬೇಕು. ಆವಾಗ ನಮಗೆ ನೈಜ ವರಮಾನ ಅನ್ನುವಂತಹದ್ದೊಂದು ಸಿಗುತ್ತೆ. ಇದು ಅಭಿವೃದ್ಧಿಯನ್ನು ಘೋಷಿಸುವಲ್ಲಿ ಬೆಳೆಗಳ ಸ್ಥಿರತೆ ಕಾಯ್ದುಕೊಳ್ಳುವ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಇನ್ನು ಈ ಅಭಿವೃದ್ಧಿ ಅನ್ನುವಂತಹದ್ದು ಏನಿದೊಂದು ದೀರ್ಘಾವಧಿ ಹೆಚ್ಚಳ ಅಂತಂದರೆ, ದೀರ್ಘ ಅವಧಿಯವರೆಗೆ ನಮ್ಮದು ರಾಷ್ಟ್ರೀಯ ವರಮಾನ ಅದು ಹೆಚ್ಚಳ ಆಗುತ್ತಾ ಇತ್ತಂದರೆ ಅದಕ್ಕೆ ನಾವು ಅಭಿವೃದ್ಧಿ ಅಂತ ಹೇಳ್ತೇವೆ. ಮೇಲೆ ಸೂಚಿಸಿದ ನೈಜ ವರಮಾನವು ದೀರ್ಘಾವಧಿಯವರೆಗೆ ಅಂದರೆ 10 ವರ್ಷಗಳು ಅಥವಾ ಅದಕ್ಕಿಂತ ಅಧಿಕ ಅವಧಿಯವರೆಗೆ ಹೆಚ್ಚಳವಾಗಬೇಕು. ಅಂದರೆ ಈ ನೈಜ ವರಮಾನ ಏನಿದು ಅಂದರೆ ದೀರ್ಘಾವಧಿಯವರೆಗೆ ಅಂದರೆ ಬಹಳ ವರ್ಷಗಳ ತನಕ ಅಂದರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿಗೆ ವರ್ಷಗಳವರೆಗೆ ಈ ನೈಜ ವರಮಾನ ಏನು ಹೆಚ್ಚಿಗೆ ಆಗ್ತಾ ಇದ್ದರೆ ಅಂತಹದಕ್ಕೆ ನಾವು ಇದು ಅಭಿವೃದ್ಧಿ ಅಂತ ಹೇಳ್ತೇವೆ. ಅಲ್ಪಾವಧಿಯ ಹೆಚ್ಚಳಗಳು ಅಭಿವೃದ್ಧಿ ಎಂದು ಪರಿಗಣಿತವಾಗುವುದಿಲ್ಲ. ಅಂದರೆ ಕೇವಲ ಸ್ವಲ್ಪ ಸಮಯದವರೆಗೆ ಹೆಚ್ಚಳ ಆಯಿತು ಆ ಸರಕು ಸಾಗಾಣಿಕೆಯ ಬೆಲೆಗಳಲ್ಲಿ ಅಂದರೆ ಅದಕ್ಕೆ ನಾವು ಅಭಿವೃದ್ಧಿ ಅಂತ ನಾವು ಹೇಳೋಂಗಿಲ್ಲ. ಈ ಮೊದಲು ತಿಳಿಸಿದ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನಾಂಗಗಳ ಪೂರೈಕೆಗಳಲ್ಲಿನ ಬದಲಾವಣೆಯು ನಿರಂತರ ಪ್ರಕ್ರಿಯೆಯಾದಾಗ ಮಾತ್ರ ಅಭಿವೃದ್ಧಿಯು ದೀರ್ಘಾವಧಿಯದ್ದಾಗಿರುತ್ತೆ. ಹೀಗೆ ಈ ಮೊದಲು ನಮಗೆ ಬೇಡಿಕೆ ಎಷ್ಟಿದೆಯೋ ಆ ಬೇಡಿಕೆ ಮತ್ತು ಉತ್ಪಾದನೆ ಏನು ಆ ಬದಲಾವಣೆಗಳಲ್ಲಿ ಅದು ನಿರಂತರ ಒಂದು ಪ್ರಕ್ರಿಯೆ ಆಗಬೇಕು. ಅಂದರೆ ಬೇಡಿಕೆಯೂ ಹೆಚ್ಚಾಗಬೇಕು ಮತ್ತು ಉತ್ಪಾದನೆಯೂ ಕೂಡ ಹೆಚ್ಚಾಗಬೇಕು. ಅದು ದೀರ್ಘಾವಧಿಯವರೆಗೆ ಆದಾಗ ಮಾತ್ರ ಅಭಿವೃದ್ಧಿ ಏನು ಅದು ದೀರ್ಘಾವಧಿಯ ತನಕ ಆಗಿರುತ್ತೆ ಅಂತ ಹೇಳ್ತೀವಿ. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರು ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳವೆಂದು ವಿವರಿಸುತ್ತಾರೆ. ಆದರೆ ಆರ್ಥಿಕ ಕಲ್ಯಾಣವು ಜನರು ಬಳಸುವ ಸರಕು ಸೇವೆಗಳ ಮೊತ್ತವೇ ಆಗಿರುತ್ತದೆ. ಈ ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರು ಏನು ಹೇಳ್ತಾರೆ, ಆರ್ಥಿಕ ಅಭಿವೃದ್ಧಿ ಅಂತ ಅಂದ್ರೇನು, ಜನರ ಒಂದು ಆರ್ಥಿಕವಾಗಿ ಅವರು ಎಷ್ಟು ಹೆಚ್ಚಳವನ್ನು ಮಾಡ್ಕೊಂಡಿದ್ದಾರೋ ಅದಕ್ಕೆ ಅವರು ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತಾರೆ. ಆದರೆ ಆರ್ಥಿಕ ಕಲ್ಯಾಣ ಅಂತಂದ್ರೆ ಏನಾಗುತ್ತೆ, ಜನರು ಅಂದರೆ ನಾವೆಲ್ಲ ಏನು ಸರಕು ಸೇವೆಗಳನ್ನು ಬಳಸ್ತೇವಲ್ಲ ಅದರ ಒಟ್ಟು ಮೊತ್ತಕ್ಕೆ ನಾವು ಆರ್ಥಿಕ ಕಲ್ಯಾಣ ಅಂತ ಹೇಳ್ತೇವೆ. ಆರ್ಥಿಕ ಕಲ್ಯಾಣದ ಹೆಚ್ಚಳವು ಇನ್ನೊಂದು ಅರ್ಥದಲ್ಲಿ ಬಡತನದಂತಹ ಸಮಸ್ಯೆಗಳು ಕಡಿಮೆಯಾಗುವುದನ್ನು ಸೂಚಿಸುವುದರಿಂದ ಅಭಿವೃದ್ಧಿಯನ್ನು ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನು ಸ್ವಪೋಷಕ ಬೆಳವಣಿಗೆಯೆಡೆಗೆ ಕೊಂಡೊಯ್ಯುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದು.
ಇನ್ನು ಈ ಆರ್ಥಿಕ ಕಲ್ಯಾಣ ಅಂತಂದರೆ ಏನು, ಇವಾಗ ನಮ್ಮದು ಆರ್ಥಿಕವಾಗಿ ಒಂದು ನಮ್ಮದು ಸರಕು ಸೇವೆಗಳ ಮೊತ್ತ ಏನು, ಅದು ಈ ಬಡತನ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ ಅದು ಕಡಿಮೆಯಾಗ್ತಾ ಬರುವಂತಹದ್ದು, ಅಂದರೆ ಅವರಿಗೆ ವರಮಾನ ಹೆಚ್ಚುವಂತಹದ್ದು. ಈ ಬಡತನ ಅನ್ನುವಂಥ ಒಂದು ಸಮಸ್ಯೆ ಕಡಿಮೆಯಾಗುತ್ತಾ ಬಂದರೆ, ಅಂದರೆ ದೀರ್ಘಾವಧಿಯವರೆಗೆ ಆ ಬಡತನ ಅನ್ನುವಂತಹದ್ದು ಒಂದು ಪ್ರಮಾಣ ಕಡಿಮೆ ಆಯ್ತಂದರೆ ಮತ್ತು ಆ ರಾಷ್ಟ್ರದ ಒಂದು ಪೋಷಣೆಯನ್ನು ಅದು ರಾಷ್ಟ್ರ ತನ್ನಂತಾನೇ ಒಂದು ಪೋಷಣೆಯನ್ನು ಮಾಡಿಕೊಳ್ಳುತ್ತೆ ಮತ್ತು ಅದು ಬೆಳವಣಿಗೆಯತ್ತ ಹೋಗುತ್ತೆ. ಆವಾಗ ನಾವೇನಂತ ಹೇಳ್ತೀವಿ, ಈ ಒಂದು ಪ್ರಕ್ರಿಯೆಗೆ ಅಭಿವೃದ್ಧಿ ಅಂತ ಕೂಡ ನಾವು ಹೇಳ್ಬೋದು. ಆದರೆ ಕಾಲಾಂತರದಲ್ಲಿ ಅಭಿವೃದ್ಧಿಯ ಉದ್ದೇಶಗಳು ವಿಸ್ತೃತಗೊಂಡಿದ್ದು, ಈಗ ನಾವು ಪ್ರತಿಯೊಬ್ಬರಿಗೂ ಪ್ರಯೋಜನ ದೊರಕುವಂಥ ಒಳಗೊಳ್ಳುವ ಅಭಿವೃದ್ಧಿಯಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಪರಿಸರವನ್ನು ಮುಂದಿನ ಪೀಳಿಗೆಯವರಿಗೂ ಸಂರಕ್ಷಿಸಿ ಪ್ರಯೋಜನ ನೀಡುವಂಥ ನಿರಂತರ ಅಭಿವೃದ್ಧಿಯ ಕುರಿತಾಗಿ ಮಾತನಾಡುತ್ತಿದ್ದೇವೆ. ಆದ್ದರಿಂದ ಅಭಿವೃದ್ಧಿಯ ಉದ್ದೇಶಗಳು ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ ಮತ್ತು ಅಸಮಾನತೆಗಳಲ್ಲಿ ಇಳಿಕೆ, ಪರಿಸರದ ಸಂರಕ್ಷಣೆಯಲ್ಲದೆ ಎಲ್ಲ ಜನರ ಕಲ್ಯಾಣವನ್ನು ಹೆಚ್ಚಿಸುವುದು ಎಂದು ಹೇಳಬಹುದು. ಈಗ ನಾವು ಕೇವಲ ಅಭಿವೃದ್ಧಿ ಅಂತಂದರೆ ಅದು ಪ್ರಯೋಜನ ಎಲ್ಲಿ ಸಿಗುತ್ತೋ ಅಂತಹದಕ್ಕಷ್ಟೇ ನಾವು ಅಭಿವೃದ್ಧಿ ಅಂತ ಹೇಳೋದಿಲ್ಲ. ಅದಷ್ಟೇ ಅಲ್ಲದೆ ಇವಾಗ ನೈಸರ್ಗಿಕ ಸಂಪನ್ಮೂಲಗಳಂತ ಏನಿದೆ ಅವು ಆಯಿತು, ಮತ್ತು ಪರಿಸರವನ್ನು ನಾವು ಮುಂದಿನ ಪೀಳಿಗೆಯವ್ರಿಗೂ ಕೂಡ ಸಂರಕ್ಷಣೆ ಮಾಡಬೇಕು. ಆ ಸಂರಕ್ಷಣೆ ಮಾಡಿ ಅದರಿಂದ ಪ್ರಯೋಜನ ನೀಡುವಂತಹ ಒಂದು ನಿರಂತರ ಅಭಿವೃದ್ಧಿಗಾಗಿ ಕುರಿತು ನಾವು ಮಾತನಾಡ್ತಿದ್ದೇವೆ. ಅಂದರೆ ಈ ಅಭಿವೃದ್ಧಿ ಮಾಡುವಂತಹ ಉದ್ದೇಶಗಳು ಏನೇನಂತಂದರೆ, ರಾಷ್ಟ್ರೀಯ ವರಮಾನ ಏನದು ಹೆಚ್ಚಳ ಆಗಬೇಕು, ಮತ್ತು ಬಡತನ, ನಿರುದ್ಯೋಗ, ಅಸಮಾನತೆ ಇವೆಲ್ಲವೂ ಕೂಡ ಇಳಿಕೆ ಆಗಬೇಕು. ಆವಾಗ ಮಾತ್ರ ನಾವೇನಂತ ಹೇಳ್ತೇವೆ, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೇವೆ. ಇದಷ್ಟೇ ಅಲ್ಲದೆ ಅಂದರೆ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಕೂಡ ಇದು ಒಂದು ಅಭಿವೃದ್ಧಿ, ಮತ್ತು ಎಲ್ಲ ಜನರ ಕಲ್ಯಾಣವನ್ನು ಹೆಚ್ಚಿಸುವುದು ಕೂಡ ಒಂದು ಅಭಿವೃದ್ಧಿ ಅಂತ ಹೇಳ್ತೇವೆ. ಪ್ರಥಮ ಹಂತದಲ್ಲಿ ಅಮೇರಿಕಾ, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನ ರಾಷ್ಟ್ರಗಳು. 1950ರ ನಂತರದಲ್ಲಿ ಸಿಂಗಪುರ್, ಹಾಂಗ್ಕಾಂಗ್, ಮಲೇಷಿಯಾ, ಚೀನಾ ಹಾಗೂ ಇನ್ನೂ ಹಲವು ರಾಷ್ಟ್ರಗಳ ವರಮಾನವು ದೀರ್ಘಾವಧಿ ಏರಿಕೆ ಕಂಡಿದ್ದರಿಂದ ಅವುಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಲಾಗಿದೆ. ಅಂದರೆ ಮೊದಲನೇದಾಗಿ ಈ ಎಲ್ಲ ಅಮೇರಿಕಾ ಆಗಿರ್ಬೋದು, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ ಈ ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳ್ತಿದ್ವಿ. ಆಮೇಲೆ 1950ರ ಇಸ್ವಿ ನಂತರ ಈ ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷಿಯಾ, ಚೀನಾ ಹಾಗೂ ಇನ್ನು ಕೆಲವು ರಾಷ್ಟ್ರಗಳೇನವು ದೀರ್ಘಾವಧಿಯ ಅವಧಿಯ ತನಕ ಈ ಒಂದು ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಿಗೆ ಕಂಡಿರ್ತವೆ. ಅದಕ್ಕೋಸ್ಕರ ಅವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಂತ ಅವನ್ನ ವರ್ಗೀಕರಣ ಮಾಡ್ತಾರೆ. ಇನ್ನು ಅನಾಭಿವೃದ್ಧಿ ಎಂಬ ಶಬ್ದವು ಹಿಂದುಳಿದ, ಅಭಿವೃದ್ಧಿ ಹೊಂದದೇ ಇರುವ ನಿಶ್ಚಲ ಸ್ಥಿತಿಯನ್ನು ಸೂಚಿಸುತ್ತದೆ. ಈಗ ಅಭಿವೃದ್ಧಿ ಅಂತಂದ್ರೆ ಏನು, ಹಿಂದಿನ ಒಂದು ಸ್ಥಿತಿಗಿಂತ ಈಗ ಒಂದು ಉತ್ತಮ ಸ್ಥಿತಿ ಇರುವುದಕ್ಕೆ. ಇನ್ನು ಅನಾಭಿವೃದ್ಧಿ ಅಂದ್ರೇನು, ಅದರ ವಿರುದ್ಧ ಪದ ಅಂತ. ಅನಾಭಿವೃದ್ಧಿ ಅಂದ್ರೇನು, ಈಗ ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ನಿಶ್ಚಲ ಸ್ಥಿತಿಗೆ ಅನಾಭಿವೃದ್ಧಿ ಅಂತ ಕರಿತೇವೆ. ಇಂಥ ದೇಶಗಳಲ್ಲಿ ಒಟ್ಟಾರೆ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಅಪಾರವಾಗಿರುವುದರಿಂದ ತಲಾ ವರಮಾನವು ಬಹಳ ಕಡಿಮೆ ಇರುತ್ತದೆ. ಅಂದರೆ ಈ ಅನಾಭಿವೃದ್ಧಿ ದೇಶಗಳಲ್ಲಿ ಏನಿದೆ, ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಆದರೆ ಆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದು ಕೂಡ ಅಲ್ಲಿ ವರಮಾನ ಕಡಿಮೆ ಇರುತ್ತೆ. ಅಂದರೆ ಇವಾಗ 8 ಜನ ಇರ್ತಾರೆ ಒಂದು ಕುಟುಂಬದಲ್ಲಿ, ಅದರಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ದುಡಿಯುತ್ತಿರ್ತಾರೆ. ಅಂದರೆ ಉಣ್ಣುವ ಕೈಗಳು 8-10, ಆದರೆ ದುಡಿಯುವ ಕೈ ಮಾತ್ರ 1-2. ಈ ಥರ ಇದ್ದಾಗ ಏನಾಗುತ್ತೆ, ಅಲ್ಲಿ ರಾಷ್ಟ್ರೀಯ ವರಮಾನ ಅನ್ನುವಂತಹದ್ದು ಕಡಿಮೆಯಾಗುತ್ತೆ ಮತ್ತು ಅಲ್ಲಿ ಜನಸಂಖ್ಯೆ ಅಪಾರವಾಗಿರುತ್ತೆ. ಅಂತಹ ಒಂದು ದೇಶಗಳಲ್ಲಿ ಅನಾಭಿವೃದ್ಧಿ ಅನ್ನುವುದನ್ನು ನಾವು ನೋಡಬಹುದು. ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪ್ನ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರುವ ರಾಷ್ಟ್ರಗಳೇ ಅನಾಭಿವೃದ್ಧಿ ರಾಷ್ಟ್ರಗಳು. ಅಂದರೆ ಈಗ ಸಂಯುಕ್ತ ರಾಷ್ಟ್ರ ಅಂತ ಏನಿದೆಯೋ, ಯುನೈಟೆಡ್ ಸ್ಟೇಟ್ಸ್ ಅಂತ, ಅದರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ಇವಾಗ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ ಅವರೆಲ್ಲರ ವರಮಾನ ಎಷ್ಟಿದೆಯೋ ಅವರೆಲ್ಲರ ವರಮಾನಕ್ಕಿಂತ ಕಡಿಮೆ ಒಂದು ವರಮಾನ ಹೊಂದಿದರೆ ಅಂತಹ ರಾಷ್ಟ್ರಗಳಿಗೆ ಅನಾಭಿವೃದ್ಧಿ ರಾಷ್ಟ್ರಗಳು ಅಂತ ಹೇಳ್ತಾರೆ. ಇಲ್ಲಿ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿದಂತೆ ತಲವರಮಾನ ಕಡಿಮೆ ಇರುವುದೇ ಅನಾಭಿವೃದ್ಧಿಯಾಗಿದೆ. ಆದರೆ ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಮತ್ತು ಆ ದಿಸೆಯಲ್ಲಿ ಅವುಗಳ ಪ್ರಯತ್ನಗಳನ್ನು ಗಮನಿಸಿ ಅವುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎಂದು ಕರೆಯಲಾಗುತ್ತೆ. ಮತ್ತು ಒಂದಿಷ್ಟು ರಾಷ್ಟ್ರಗಳು ಅಭಿವೃದ್ಧಿ ಹೊಂದುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ ಮತ್ತು ಅವು ಆ ಅಭಿವೃದ್ಧಿ ಹೊಂದಲಿಕ್ಕೆ ಅವು ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅಂತಹ ಒಂದು ದೇಶಗಳಿಗೆ ಏನಂತ ಕರಿತೇವೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ನಾವು ಹೇಳ್ತೇವೆ.
ಪೂರ್ತಿ ಅಭಿವೃದ್ಧಿಯಾಗಿದ್ದವರಿಗೆ ಅಭಿವೃದ್ಧಿಯಾದ ರಾಷ್ಟ್ರಗಳು. ಇನ್ನು ವರಮಾನ ಪೂರ್ಣ ಕಡಿಮೆ ಇರುವುದಕ್ಕೆ ಅನಾಭಿವೃದ್ಧಿ ರಾಷ್ಟ್ರಗಳು. ಇನ್ನು ಅಭಿವೃದ್ಧಿ ಆಗುವಂತಹ ಸಾಮರ್ಥ್ಯ ಅವರಿಗೆ ಇದ್ದರೆ ಮತ್ತು ಅವರು ಆ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ. ವಿಶ್ವ ಬ್ಯಾಂಕು ತನ್ನ ಜಾಗತಿಕ ಅಭಿವೃದ್ಧಿ ವರದಿಗಳಲ್ಲಿ ರಾಷ್ಟ್ರಗಳನ್ನು ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಿ ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೆಂದು ಕರೆಯುತ್ತದೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ಒಂದು ಮುಂಚೂಣಿ ರಾಷ್ಟ್ರವಾಗಿದ್ದು 1990ರ ನಂತರದಲ್ಲಿ ವರಮಾನದಲ್ಲಿ ಗಣನೀಯ ಹೆಚ್ಚಳವನ್ನು ಸಾಧಿಸಿದೆ. ಇನ್ನು ವಿಶ್ವ ಬ್ಯಾಂಕ್ ಏನಿದೆ ಅಲ್ಲ, ಅಂದರೆ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಏನು ಕರಿತೇವಲ್ಲ, ಅದು ಏನು ಮಾಡುತ್ತೆ, ತನ್ನ ಜಾಗತಿಕ ಅಭಿವೃದ್ಧಿಯ ವರದಿಗಳಲ್ಲಿ ರಾಷ್ಟ್ರಗಳನ್ನು ಅದು ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳಂತ ಹೇಳಿದ್ದು ವರ್ಗೀಕರಣ ಮಾಡುತ್ತೆ. ಮತ್ತು ಮಧ್ಯಮ ಮತ್ತು ಕಡಿಮೆ ವರಮಾನ ಯಾವ ರಾಷ್ಟ್ರಗಳು ಹೊಂದಿರ್ತಾವೋ ಅಂತಹ ರಾಷ್ಟ್ರಗಳನ್ನು ವಿಶ್ವ ಬ್ಯಾಂಕ್ ಏನಂತ ಹೇಳುತ್ತೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಹೇಳಿ ಅದು ಕರೆಯುತ್ತೆ. ಮತ್ತು ಭಾರತ ಏನಿದು ಅಭಿವೃದ್ಧಿ ಹೊಂದುತ್ತಿರುವಂತಹ ಇದೊಂದು ಮುಂಚೂಣಿಯಲ್ಲಿರುವಂತಹ ಒಂದು ರಾಷ್ಟ್ರ. ಮತ್ತು 1990ನೇ ಇಸ್ವಿಯ ನಂತರ ವರಮಾನದಲ್ಲಿ ಒಂದು ಗಣನೀಯವಾಗಿ ಹೆಚ್ಚಳ ಆಗಿದೆ ಅಂತ ಹೇಳ್ತೇವೆ. ಅಭಿವೃದ್ಧಿಯ ಸೂಚಿಗಳು. ಆರ್ಥಿಕ ಅಭಿವೃದ್ಧಿಯ ಮಾಪನ ಹೇಗೆ? ಹಲವು ಅರ್ಥಶಾಸ್ತ್ರಜ್ಞರು ವರಮಾನವನ್ನು ಒಂದು ಪ್ರಮುಖ ಮಾನದಂಡವಾಗಿ ಬಳಸಿದ್ದರೆ ಇನ್ನೂ ಹಲವಾರು ಆದಾಯೇತರ ಮಾನದಂಡವನ್ನು ಬಳಸುತ್ತಾರೆ. ಅಂದರೆ ಈಗ ಒಂದು ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ನಾವು ಅದನ್ನು ಯಾವ ಥರ ಅಳಿತೇವೆ ಅಂತಂದರೆ, ಒಂದಿಷ್ಟು ಜನ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ವರಮಾನದ ಪ್ರಕಾರ ಹೋಗ್ತಾರೆ. ಅಂದರೆ ಹೆಚ್ಚಿಗೆ ವರಮಾನ ಇತ್ತಂದರೆ ಅದು ಅಭಿವೃದ್ಧಿ, ಈ ಥರ ಹೋಗ್ತಾರೆ. ಆದರೆ ಒಂದಿಷ್ಟು ಜನ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಆದಾಯೇತರ ಮಾನದಂಡಗಳನ್ನು ಅವರು ಬಳಸ್ತಾರೆ. ಈಗ ವರಮಾನ ಸೂಚಿಗಳು. ಇಲ್ಲಿ ಬಳಸುವ ವರಮಾನವು ರಾಷ್ಟ್ರೀಯ ವರಮಾನವಾಗಿದ್ದು ಇದು ಈ ಮೊದಲೇ ತಿಳಿಸಿದ ಹಾಗೆ ರಾಷ್ಟ್ರದಲ್ಲಿ ವಾಸವಾಗಿರುವ ಎಲ್ಲ ಜನರ ಒಟ್ಟು ವರಮಾನವಾಗಿದೆ. ಅಂದರೆ ಈ ವರಮಾನದ ಪ್ರಕಾರ ಅಭಿವೃದ್ಧಿ ಆಗಿದೆ ಅಂತ ಹೇಳಬೇಕಂದ್ರೆ ಇವರು ವರಮಾನ ಅಂದರೆ ಏನಂದರೆ ಇದರ ಅರ್ಥ ಇಲ್ಲಿ ಇದು ರಾಷ್ಟ್ರೀಯ ವರಮಾನ ಅಂತ. ಅಂದರೆ ಪ್ರತಿ ರಾಷ್ಟ್ರದಲ್ಲಿರ್ತಕ್ಕಂತಹ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೋ ಅವರ ಎಲ್ಲರ ಒಟ್ಟು ವರಮಾನಕ್ಕೆ ಇದು ರಾಷ್ಟ್ರೀಯ ವರಮಾನ ಅಂತ ಹೇಳ್ತಾರೆ. ವರಮಾನ ಹೆಚ್ಚಾದಂತೆ ಅಭಿವೃದ್ಧಿಯ ಮಟ್ಟ ಕೂಡ ಹೆಚ್ಚಾಗುತ್ತೆ. ಅಂದರೆ ಎಲ್ಲರ ವರಮಾನ ಹೆಂಗೆ ಹೆಚ್ಚಿಗೆ ಆಗುತ್ತೋ ಹಾಗೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೇವೆ. ಆದರೆ ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆಯ ಹೆಚ್ಚಳವೂ ಕಂಡುಬಂದರೆ ಅದು ಆರ್ಥಿಕ ಪ್ರಗತಿಯ ವಾಸ್ತವ ಚಿತ್ರಣ ನೀಡುವುದಿಲ್ಲ. ಇವಾಗ ವರಮಾನವ ಏನೋ ಹೆಚ್ಚಿಗೆ ಆಯಿತು, ಆದರೆ ಜನಸಂಖ್ಯೆನೂ ಕೂಡ ಅಷ್ಟಿಗೆ ಹೆಚ್ಚಿಗೆ ಆಯ್ತಂದರೆ ಅವಾಗ ತಲಾ ವರಮಾನ ಏನಾಗುತ್ತೆ, ಅದು ಮತ್ತೆ ಕಡಿಮೆ ಆಗುತ್ತೆ. ಆವಾಗ ಹೀಗೆ ಜನಸಂಖ್ಯೆನೂ ಕೂಡ ಹೆಚ್ಚಳ ಆಗ್ತಾ ಬಂತಂದರೆ ಅವಾಗ ಆರ್ಥಿಕ ಪ್ರಗತಿ ಆಗ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಿಭಿನ್ನ ವರಮಾನ ಮತ್ತು ಜನಸಂಖ್ಯೆಗಳುಳ್ಳ ರಾಷ್ಟ್ರಗಳ ಅಭಿವೃದ್ಧಿಯ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನವು ಸೂಕ್ತವಾಗುವುದಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಜನಸಂಖ್ಯೆಗಳು, ಇವಾಗ ಬೇರೆ ಬೇರೆ ರಾಷ್ಟ್ರಗಳು ತಗೊಂಡ್ರೆ ಅಲ್ಲಿ ಜನಸಂಖ್ಯೆಗಳು ಬೇರೆ ಬೇರೆ ಇರುತ್ತೆ. ಮತ್ತು ಇಲ್ಲಿನ ವರಮಾನ ಮಟ್ಟ ಬೇರೆ ಇರುತ್ತೆ, ಬೇರೆ ದೇಶಗಳಲ್ಲಿರ್ತಕ್ಕಂತಹ ವರಮಾನ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಇಂತಹದನ್ನು ಹೋಲಿಕೆ ಮಾಡಲಿಕ್ಕೆ ಏನಾಗುತ್ತೆ, ಅದು ರಾಷ್ಟ್ರೀಯ ವರಮಾನ ಸೂಕ್ತ ಆಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಈ ಸಮಸ್ಯೆಯನ್ನು ಪರಿಹರಿಸಲು ತಲಾ ವರಮಾನವನ್ನು ಅಭಿವೃದ್ಧಿಯ ಮಾನದಂಡವಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ತಲಾ ವರಮಾನವು ಒಂದು ದೇಶದ ಜನರ ಸರಾಸರಿ ವರಮಾನವಾಗಿದ್ದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವ ಅಂಕೆಯಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಂತಹ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ತಲಾ ವರಮಾನ ಅಂತ ಹೇಳಿ ಬಳಸ್ತಾರೆ. ಅಂದರೆ ಈ ತಲಾ ವರಮಾನ ಅಂತಂದರೆ ಏನಿದು ಒಂದು ದೇಶದ ಸರಾಸರಿ ವರಮಾನ ಆಗುತ್ತೆ. ಅಂದರೆ ರಾಷ್ಟ್ರೀಯ ವರಮಾನವನ್ನು ನಾವು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಏನು ಬರುತ್ತೋ ಅದಕ್ಕೆ ನಾವೇನಂತ ಹೇಳ್ತೇವೆ, ತಲಾ ವರಮಾನ ಅಂತ ಹೇಳಿ ಕರಿತೀವಿ. ತಲಾ ವರಮಾನವು ಒಂದು ಬಹು ಜನಪ್ರಿಯ ಮಾನದಂಡವಾಗಿದ್ದರೂ ಅದು ಜನರ ನಡುವಿನ ವರಮಾನ ಹಂಚಿಕೆಯನ್ನು ತೋರಿಸುವುದಿಲ್ಲ. ಅಲ್ಲದೆ ಅದು ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಮತ್ತು ಇತರ ಸಾಮಾಜಿಕ ಅಂಶಗಳ ಲಭ್ಯತೆಯನ್ನು ಪರಿಗಣಿಸುವುದಿಲ್ಲ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದಾದಂಥ ಪರ್ಯಾಯ ಮಾಪನಗಳ ರಚನೆಗೆ ತಜ್ಞರು ಪ್ರಯತ್ನಿಸಿದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕ ಇವುಗಳಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಮತ್ತು ಈ ತಲಾ ವರಮಾನ ಅನ್ನುವಂತಹದ್ದೇನಿದು ಇದು ಆಹಾರ ಆಗಿರ್ಬೋದು, ವಸತಿ, ಶಿಕ್ಷಣ, ಆರೋಗ್ಯ ಇಂತಹ ಒಂದು ಅಂಶಗಳನ್ನು ಅದು ಪರಿಗಣಿಸುವುದಿಲ್ಲ. ಅದು ಕೇವಲ ಒಟ್ಟು ವರಮಾನ ಭಾಗ
ಒಟ್ಟು ಜನಸಂಖ್ಯೆ ಅದಷ್ಟೇ ಮಾಡುತ್ತೆ. ಆದರೆ ಅದು ಅಲ್ಲಿ ಆಹಾರವನ್ನು, ವಸತಿಯನ್ನು, ಶಿಕ್ಷಣ, ಆರೋಗ್ಯ ಇದು ಯಾವುದೇ ಅಂಶಗಳನ್ನು ಅದು ಪರಿಗಣನೆಗೆ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನು ನಾವು ಈ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಾವು ಹೇಗೆ ಮಾಪನ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಒಂದಿಷ್ಟು ಪರ್ಯಾಯ ರೀತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅಂತಹದ್ರಲ್ಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವುದೇನೋದೊಂದು ಮಹತ್ವದ ಒಂದು ಮಾಪನ ಆಗಿದೆ ಅಂತ